ಒಳ್ಳೆ ಕೆಲಸ ಇತ್ತು, ಕೈ ತುಂಬಾ ಸಂಬಳ ಸಿಗ್ತಾ ಇತ್ತು, ಬ್ಯಾಂಕ್ನಲ್ಲಿ ಉತ್ತಮ ಹುದ್ದೆ ಕೂಡ ಇತ್ತು. ಆದ್ರೆ ಆಕೆ ಮಾತ್ರ ಅದೊಂದು ಸಿನಿಮಾ ನೋಡಿ ವಂಚನೆಯ ಹಾದಿ ತುಳಿದಿದ್ಲು. ಆದ್ರೆ ಲಕ್ಷ ಲಕ್ಷ ಹಣ ನುಂಗಿದ ಐನಾತಿ ಈಗ ಲಾಕ್ ಆಗಿದ್ದಾಳೆ. ಲಕ್ಕಿ ಭಾಸ್ಕರ್ ಸೌತ್ ಸಿನಿ ದುನಿಯಾದಲ್ಲಿ ಸದ್ದು ಮಾಡಿದ್ದ ಚಿತ್ರ. ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಬ್ಯಾಂಕ್ಗೆ ವಂಚಿಸಿ ಹೇಗೆ ಹಣ ಮಾಡ್ತಾನೆ ಅನ್ನೋ ಕತೆ. ಆದ್ರೆ ಈ ಸಿನಿಮಾ ನೋಡಿ ಬ್ಯಾಂಕ್ನ ಗ್ರಾಹಕರಿಗೆ ವಂಚಿಸಿದ್ದ ಐನಾತಿಯೊಬ್ಬಳು ಲಾಕ್ ಆಗಿದ್ದಾಳೆ. ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಬ್ಯಾಂಕ್ ಗ್ರಾಹಕರಿಗೆ ಮೋಸ. 50 ಲಕ್ಷ ಹಣ ಗುಳುಂ ಮಾಡಿದ್ದ ಡೆಪ್ಯೂಟಿ ಮ್ಯಾನೇಜರ್ ಲಾಕ್. ಇವಳ ಹೆಸರು ಮೇಘನಾ. ಅನ್ಲಕ್ಕಿ ಮೇಘನಾ ಅಂದ್ರೂ ತಪ್ಪಾಗಲ್ಲ. ಗಿರಿನಗರದಲ್ಲಿರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ಲು. ಈಕೆಯ ಪತಿ ಶಿವಪ್ರಸಾದ್. ಈ ದಂಪತಿ ಜತೆ ಅನ್ವರ್ ಘೋಷ್ ಮತ್ತು ವರದರಾಜು ನಾರಾಯಣಗಾಂವ್ಕರ್ ಮತ್ತಿಬ್ಬರು ಕೈಜೋಡಿಸಿದ್ರು. ಈ ನಾಲ್ವರು ಸೇರಿ 76 ವರ್ಷದ ಈ ವೃದ್ಧೆ ಸಾವಿತ್ರಮ್ಮರ 50 ಲಕ್ಷ ಹಣ ಸ್ವಾಹ ಮಾಡಿದ್ರು. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ವೃದ್ಧೆಗೆ ಈ ಗ್ಯಾಂಗ್ ವಂಚನೆಗೆ ಪ್ಲಾನ್ ಮಾಡಿತ್ತು. ಅಂದ್ಹಾಗೆ ಗಿರಿನಗರ ಬ್ರಾಂಚ್ನಲ್ಲಿ ವೃದ್ಧ ದಂಪತಿ ಜಂಟಿ ಖಾತೆ ಹೊಂದಿದ್ರು. ಅಲ್ಲಿಯೇ ಎಫ್ಡಿ ಖಾತೆಯನ್ನು ಹೊಂದಿದ್ರು. ಈ ವೇಳೆ ದಂಪತಿಗೆ ಬ್ಯಾಂಕ್ ವ್ಯವಹಾರದಲ್ಲಿ ಮೇಘನಾ ಸಹಾಯ ಮಾಡ್ತಿದ್ಲು. ಮೇಘನಾಗೆ ದಂಪತಿ ಬಳಿ ಮನೆ ಮಾರಿದ್ದ 1 ಕೋಟಿ ಇರೋದು ಗೊತ್ತಾಗಿದ್ದು ಹಣ ನುಂಗಲು ಸಂಚು ಮಾಡಿದ್ಲು. ಅದರಂತೆ ನಿಮ್ಮ ಎಫ್ಡಿ ಬಾಂಡ್ ಅವಧಿ ಮುಗ್ದಿದೆ, ಹೊಸ ಬಾಂಡ್ ಖರೀದಿಗೆ ದಾಖಲಾತಿ ಮತ್ತು ಚೆಕ್ ಅವಶ್ಯಕತೆ ಇದೆ ಅಂತ ಕತೆ ಕಟ್ಟಿದ್ಲು. ಎಫ್ಡಿ ಬಾಂಡ್ ಬದಲಿಗೆ ಆರ್ಟಿಜಿಎಸ್ ಕಾಗದ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದು 50 ಲಕ್ಷ ಹಣ ಸ್ನೇಹಿತನ ಅಕೌಂಟ್ಗೆ ವರ್ಗಾವಣೆ ಮಾಡಿ ವಂಚಿಸಿದ್ಲು. ಇವರು ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರು ಸ್ನೇಹಿತ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ದಂಪತಿ ಮಗ ಮೊಬೈಲ್ ಪರಿಶೀಲಿಸಿದಾಗ ಹಣ ಕಡಿಮೆ ಇರೋದು ಗೊತ್ತಾಯಿತು. ಫೆಬ್ರವರಿ 13ರಂದು ಬೇರೆ ಖಾತೆಗೆ ಹಣ ವರ್ಗಾವಣೆಯಾಗಿತ್ತು. ಬ್ಯಾಂಕ್ನಲ್ಲಿ ಮೇಘನಾಳನ್ನ ಪ್ರಶ್ನಿಸಿದ್ದಕ್ಕೆ ನೀವು ಹೇಳಿದ ಖಾತೆಗೆ ಆರ್ಟಿಜಿಎಸ್ ಮಾಡಿದ್ದೇನೆ ಎಂದು ಉಲ್ಟಾ ಹೊಡೆದಿದ್ಲು. ಬಳಿಕ ಗಿರಿನಗರ ಪೊಲೀಸರಿಗೆ ದೂರು ನೀಡಿದಾಗ ಕಳ್ಳಾಟ ಬಯಲಾಗಿದೆ. ಐಷಾರಾಮಿ ಜೀವನದ ಕನಸು ಕಂಡಿದ್ದ ಮೇಘನಾ ಗಂಡನ ಜೊತೆ ಸೇರಿ ಈ ಕೃತ್ಯ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾಳೆ. ಇದೀಗ ಪೊಲೀಸರು 4ರನ್ನ ಬಂಧಿಸಿದ್ದು 50 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ. ರಾಜಪ್ಪಾಜಿ ನಾಯಕ್, ಟಿವಿ9 ಬೆಂಗಳೂರು.